ನಮಸ್ಕಾರ. ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಮಾಡುತ್ತೇನೆ. ಈ ಪ್ರತ್ಯೇಕವಾದಂಥ ವಿಡಿಯೋದಲ್ಲಿ ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ, ದೇವರ ವಾಕ್ಯವನ್ನು ಧ್ಯಾನಿಸಬೇಕೆಂದಿರುವವರಿಗೆ, ದೇವರ ವಾಕ್ಯದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕೆನ್ನುವವರಿಗೆ ಈ ವಿಡಿಯೋನ ನಾನು ಉತ್ತೇಜನವಾಗಿ ಮೋಟಿವೇಶನಲ್ ಆಗಿ ನಾನು ಮಾಡ್ತಾ ಇದ್ದೇನೆ. ಬೈಬಲ್ ಎಂಬುದಾಗಿ ಹೇಳುವಾಗ ಈ ಬೈಬಲ್ ನಮ್ಮ ಪ್ರಪಂಚದಲ್ಲಿಯೇ ಈ ಬೈಬಲ್ ಎಂಬ ಪುಸ್ತಕವು ಮುದ್ರಿಸಲ್ಪಡುವ ದಿನದಿಂದ ಈವರೆಗೂ ಇನ್ನು ಮುಂದೆಯೂ ಇದು ಪ್ರಪಂಚದಲ್ಲಿಯೇ ಉತ್ತಮವಾದಂಥ ಮಾರಾಟವಾಗುತ್ತಿರುವಂಥ ಒಂದು ಪುಸ್ತಕವಾಗಿದೆ. ಇದು ಅತಿ ಹೆಚ್ಚು ಮುದ್ರಿತವಾದದ್ದಾಗಿದೆ, ಅತಿ ಹೆಚ್ಚು ಜನರು ಉಪಯೋಗಿಸುವುದಾಗಿದೆ, ಅತಿ ಹೆಚ್ಚಿನ ಭಾಷೆಗಳಲ್ಲಿರುವಂಥದ್ದಾಗಿದೆ ಮತ್ತು ಈ ಬೈಬಲ್ ದೇವರ ವಾಕ್ಯಗಳಾಗಿದೆ. ನನ್ನ ಪ್ರೀತಿಯ ದೇವಜನರೇ, ಹಾಗಾದರೆ ಪ್ರಪಂಚವೆಲ್ಲ ಅನೇಕರು ಉಪಯೋಗಿಸ್ತಾ ಇರುವಂಥ ಈ ಬೈಬಲನ್ನು ನಾವು ಉಪಯೋಗಿಸ್ತಾ ಇದ್ದೀವ? ಕೆಲವರು ಬೈಬಲನ್ನು ಬರೀ ನನ್ನ ಮನೆಯಲ್ಲೂ ಬೈಬಲ್ ಇದೆ ಎನ್ನುವುದಕ್ಕಾಗಿ ಇಟ್ಕೊಂಡಿರಬಹುದು. ಆದರೆ ಈ ಬೈಬಲನ್ನು ಹೋಲಿ ಬೈಬಲ್, ಪರಿಶುದ್ಧ ಬೈಬಲ್ ಎಂದು ನಾವು ಕರೆಯುತ್ತೇವಲ್ವಾ? ಇದನ್ನು ಕೇವಲವಾಗಿ ಪರಿಶುದ್ಧತೆಯಲ್ಲಿ ಬರೀ ಮಾತಿನಲ್ಲಿ ಮನೆಯಲ್ಲಿ ಇಟ್ಟುಕೊಳ್ಳೋದು ಮಾತ್ರ ಅಲ್ಲ, ಇದನ್ನು ಉಪಯೋಗಿಸಿದಾಗ ಇದರ ಜ್ಞಾನ, ಇದರ ಸಂಪತ್ತು, ಇದರ ಆಶೀರ್ವಾದ, ಇದರಲ್ಲಿ ನಮಗೆ ತೋರಿಸಲ್ಪಟ್ಟಿರುವಂಥ ಮಾರ್ಗಗಳೆಲ್ಲವೂ ನಮಗೆ ಕಾಣಿಸುವಂಥದ್ದಾಗಿದೆ. ಹಾಗಾದರೆ ನನ್ನ ಪ್ರಿಯರೇ, ಈ ಬೈಬಲ್ ಎಂಬುದಾಗಿ ಹೇಳುವಾಗ ಪ್ರಾರಂಭದಿಂದ ಅಂತ್ಯದ ತನಕ ಒಂದು ಪುಸ್ತಕ ಅಲ್ಲ ಇದು. ಇದರಲ್ಲಿ ಅನೇಕ ಪುಸ್ತಕಗಳು ಇದ್ದಾವೆ. ಈ ಪುಸ್ತಕಗಳಲ್ಲಿ ನಾವು ನೋಡುವಾಗ ಪ್ರಾರಂಭದಿಂದ ಇತಿಹಾಸ ಇದೆ, ಕವನ ಕಾದಂಬರಿ ಇದೆ, ಪ್ರವಾದನೆಯ ಪುಸ್ತಕಗಳಿದ್ದಾವೆ, ಜ್ಞಾನೋಕ್ತಿಗಳಿದ್ದಾವೆ, ಕೀರ್ತನೆಗಳಿದ್ದಾವೆ, ಸುವಾರ್ತೆಗಳಿದ್ದಾವೆ, ಪ್ರಕಟಣೆ ಇದೆ, ನಡೆದಿರುವುದು, ನಡೆಯುತ್ತಿರುವುದು, ನಡೆಯಬೇಕಾದದ್ದು ಎಲ್ಲವೂ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಇದು ಸಮುದ್ರಕ್ಕಿಂತಲೂ ಶ್ರೇಷ್ಠವಾದದ್ದು. ಸಮುದ್ರವನ್ನಾದರೂ ಅಳತೆ ಮಾಡಿ ನೀವು ಇದು ಮಾಡಬಹುದೇನೋ, ಆದರೆ ಇದರಲ್ಲಿರುವ ನಿಕ್ಷೇಪವನ್ನು ಎಷ್ಟು ಅಗೆದರೂ, ಎಷ್ಟು ತಿಳಿದರೂ, ಎಷ್ಟು ಧ್ಯಾನಿಸಿದರೂ ಅದು ಸಾಕಾಗುವುದಿಲ್ಲ. ಹಾಗಾದರೆ ಈ ದಿನ ನಾನು ಕೆಲವು ನಿಮಗೆ ಸಲಹೆಗಳನ್ನು ಕೊಡ್ತೇನೆ. ನಾವು ಬೈಬಲ್ ಓದುವವರಾಗಿರಬೇಕು. ಒಂದು ವೇಳೆ ಬೈಬಲ್ ಓದಲಿಕ್ಕೆ ನೀವು ಬಂದಿಲ್ಲ ಅಂದರೆ ಕೇಳಿಸ್ಕೊಳ್ಳಿ ಸಂದೇಶಗಳನ್ನು, ಇಲ್ಲ ನಿಮ್ಮವರೊಟ್ಟಿಗೆ ಮಕ್ಕಳೊಟ್ಟಿಗೆ ಓದಿಸ್ಕೊಳ್ಳಿ, ಹೇಗಾದರೂ ಮಾಡಿ ನೀವು ಬೈಬಲ್ ಓದಬೇಕು ಎಂಬ ತೀರ್ಮಾನವನ್ನು ದಯಮಾಡಿ ಮಾಡಿಕೊಳ್ಳಿ. ಮಾಡ್ತೀರಾ? ಹೇಗಾದರೂ ಆಗಲಿ, ನಾನು ಅದಕ್ಕೆ ದಿನಕ್ಕೊಂದು ವಾಕ್ಯವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಕುರುಡಾಗಿ ಅಲ್ಲ, ಒಂದು ಕಡೆಯಿಂದ ಕೆಲವು ಸಾರಿ ಕೆಲವು ವಾಕ್ಯಗಳನ್ನು ನಾನು ಅಲ್ಲಿ ತಗೊಳ್ತೀನಿ, ಆದರೆ ಒಂದು ಕಡೆಯಿಂದ ನಾನು ನಿಮಗೆ ಒಂದು ವಾಕ್ಯವನ್ನು ಎಕ್ಸ್ಪ್ಲೇನ್ ಮಾಡಿ ಪ್ರತಿದಿನ ನಿಮ್ಮೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅದು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಾನು ನೆನೆಸ್ತೇನೆ. ಹಾಗಾದರೆ ಮೊದಲನೆಯ ಪ್ರಶ್ನೆ, ಮೊದಲನೇ ಸಲಹೆ ನಾನು ನಿಮಗೆ ಹೇಳುವಂಥದ್ದು, ನಿಮ್ಮದು ಅಂತ ಒಂದು ಸ್ವಂತ ಬೈಬಲ್ ಇದೆಯಾ? ಅದನ್ನು ನೀವು ನೋಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಒಂದು ಬೈಬಲ್ ಇದೆ, ಎಲ್ರಿಗೂ ಸೇರಿಸಿ ಅಂತ ಹೇಳುವುದಲ್ಲ ನಾನು ಕೇಳ್ತಾ ಇರೋದು. ನಾನು ಕೇಳ್ತಾ ಇರುವಂಥದ್ದು, ನಿಮಗಂತ ನಿಮ್ಮ ಮನೆಯಲ್ಲಿ 4 ಜನರಿದ್ದರೆ ನಿಮ್ಮ 4 ಜನರಿಗೂ ಒಂದು 4 ಬೈಬಲ್ ಇರಬೇಕು. ಯಾಕೆಂದರೆ ನೀವು ಧ್ಯಾನ ಮಾಡುವ ವಿಚಾರಗಳು ನೀವು ಮತ್ತೆ ತೆಗೆದು ನೋಡುವಾಗ, ಇಂತಹ ವಿಷಯವನ್ನು ಇಂಥ ದಿನದಲ್ಲಿ ಇಂಥ ಸಮಯದಲ್ಲಿ ದೇವರು ಹೀಗೆ ನನ್ನೊಟ್ಟಿಗೆ ಮಾತಾಡಿದರು ಅನ್ನುವಂತಿರಬೇಕು. ನೀವು ಡೈರಿ ಬರೀತಿರೋ ಇಲ್ವೋ ಗೊತ್ತಿಲ್ಲ, ಬೈಬಲ್ ನಿಮ್ಮ ಜೀವನದ ಚರಿತ್ರೆಯಾಗಿರಬೇಕು. ಒಂದು ಬೈಬಲ್ ನಿಮ್ಮ ಲೈಫಲ್ಲಿ ಬಹಳ ಸುಂದರವಾಗಿ, ಅದನ್ನು ತುಂಬ ಸೂಕ್ಷ್ಮವಾಗಿ ಉಪಯೋಗಿಸಬೇಕು, ಬಹಳ ಸೂಕ್ಷ್ಮವಾಗಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬೇಕು. ಗೌರವ, ಭಕ್ತಿ, ಪ್ರೀತಿಯಿಂದ, ಯಾಕೆಂದರೆ ಇದು ದೇವರು ನಿಮಗೂ ನನಗೂ ಕೊಟ್ಟಂಥ ಪ್ರೇಮ ಬರಹ, ಲವ್ ಲೆಟರ್, ಗಾಡ್ಸ್ ಲವ್ ಲೆಟರ್ ಅಂತ. ಇದು ದೇವರ ಪ್ರೇಮ ಬರಹ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ ಮಾಡಬೇಕು. ಈ ಪುಸ್ತಕ ಬರೀ ಹಾಗೆ ಬರಲಿಲ್ಲ. ಹೊಸ ಒಡಂಬಡಿಕೆಯನ್ನು ನೀವು ತೆಗೆದುಕೊಂಡ್ರೆ ಆ ಹೊಸ ಒಡಂಬಡಿಕೆಗೆ 5800 ಏನಂದರೆ ಅದಕ್ಕೆ ಮೂಲ ಪ್ರತಿಗಳು ಸಿಕ್ಕಿದೆಯಂತೆ. ಏನರಲ್ಲಿ? ನಾವು ಗ್ರೀಕಲ್ಲಿ, ಲ್ಯಾಟಿನಲ್ಲಿ 9300 ಪ್ರತಿಗಳು ಸಿಕ್ಕಿವೆ. ಪ್ರತಿಗಳಂದರೆ ಅದಕ್ಕೆ ಮೂಲ ಆಧಾರದ ಏನು ಹೇಳ್ತಾರೆ, ಸೋರ್ಸ್ ಅಂತ ಹೇಳ್ತಾರೆ, ಅದು ನಮ್ಮ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಹೇಳ್ತಾರೆ, ಅದು ನಮಗೆ ಸಿಕ್ಕಿದೆ. ಇನ್ನೂ ಅನೇಕವಿದೆ. ಕೆಲವು ಪುಸ್ತಕಗಳಿಗೆ ಒಂದು ಉದಾಹರಣೆಗೆ ನಾವು ಪ್ಲೇಟೋ ಅನ್ನೋ ಪುಸ್ತಕ 7 ಕಾಪೀಸ್ ಇದೆ.
ಒಂದು ವೇಳೆ ಅರಿಸ್ಟಾಟಲ್ಗೆ 49 ಇದೆ, ಆದರೆ ಬೈಬಲ್ಗೆ 1000 ಗಟ್ಟಲೆ ಇದಕ್ಕೆ ಮೂಲ ಆಧಾರಿತ ವಾಕ್ಯಗಳು, ಅದಕ್ಕೆ ಸಿಕ್ಕಿರುವ ಆಧಾರಿತ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಏನು ಹೇಳ್ತಾರೋ ಅದು ಸಿಕ್ಕಿದೆ. ಅಂದರೆ ಈ ಬೈಬಲ್ ಸುಳ್ಳಲ್ಲ. ಇದನ್ನು ನಾನು ಪ್ರೂವ್ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇಲ್ಲ, ಬಟ್ ನಾನು ಹೇಳ್ತಾ ಇರೋದು ನೀವು ನಿಮಗಂತ ಈ ಒಂದು ಬೈಬಲ್ ಪ್ರತಿಯನ್ನು ನಿಮ್ಮ ಹೆಸರಿನಲ್ಲಿ ಇಟ್ಕೊಳ್ಳಿ. ನೀವು ಅದನ್ನು ಪ್ರತಿದಿನ ಓದಿರಿ, ಅದನ್ನು ಪ್ರೀತಿಸಿರಿ, ಧ್ಯಾನಿಸಿರಿ. ಆಗ ದೇವರು ನಿಮಗೇನು ಮಾಡ್ತಾರಂತೆ, ಖಂಡಿತವಾಗಿ ನಿಮಗೂ ನನಗೂ ಸಹಾಯ ಮಾಡ್ತಾರೆ. ಹಾಗಾದರೆ ಈಗ ನಿಮ್ಮ ಹತ್ರ ಒಂದು ಬೈಬಲ್ ಇದೆ, ಏನು ಮಾಡಬೇಕು, ಇದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು? ಮೊದಲನೇದಾಗಿ ನೀವೇನು ಮಾಡಬೇಕಂದ್ರೆ ಓದುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಬೇಕು. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಬೈಬಲ್ ಓದಬೇಕಾ, ಹೇಗೆ ಮಾಡಬೇಕು? ನನ್ನ ಸಲಹೆ ನಾನು ಹೇಳ್ತೀನಿ, ನಿಮ್ಮ ಸಲಹೆ ನೀವೇನಾದರೂ ಮಾಡ್ಕೋಬೋದು. ಓಕೆನಾ? ನನ್ನ ಸಲಹೆ ನಿಮ್ಗೆ ಹೇಳ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಮನೆ ಕೆಲಸಗಳು, ನಮಗೆ ಜವಾಬ್ದಾರಿಗಳು ಏನೇನೋ ಇರ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಹೆಚ್ಚಾಗಿ ಬೈಬಲ್ ಓದಲಿಕ್ಕೆ ಆಗೋದಿಲ್ಲ. ಮೊದಲು ಎದ್ದ ತಕ್ಷಣ ನೀವು ಒಂದು ಕೆಲವು ನಿಮಿಷಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಇಲ್ಲ ನೀವು ಪ್ರಾರ್ಥನೆಯಲ್ಲಿ ಕಳೀತೀರಿ ಅಂದರೆ ಅರ್ಧ ಗಂಟೆ ನೀವು ಕಳೀಬೋದು, ಚಿಂತೆ ಇಲ್ಲ. ಆದರೆ ನಾನು ಹೇಳೋದೇನೆಂದರೆ, ಪ್ರಾರಂಭದ ಪ್ರಾರ್ಥನೆ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದು ಏನೇ ಆಗಿದ್ದರೂ ಸಹ, ಆನಂತರ ನೀವೇನು ಮಾಡಬೇಕಂದ್ರೆ ಬೈಬಲ್ ಓದಲಿಕ್ಕೆ ಅಂತ ನೀವೇನು ಮಾಡಬೇಕಂದ್ರೆ ಸಮಯವನ್ನು ತೆಗೆದುಕೊಳ್ಬೇಕು. ನೀವು ಫ್ರೀ ಆಗೋದು, ಒಂದು ವೇಳೆ ಮನೆಯಲ್ಲಿರೋರು 9 ಗಂಟೆಗೆ ನಿಮ್ಮ ಫ್ರೀ ಆಗೋದಿರ್ಬೋದು, 9 ಗಂಟೆನೇ ನಿಮ್ಮ ಬೈಬಲ್ ಓದೋ ಸಮಯ ಆಗಿರಲಿ. 11 ಗಂಟೆ ಆದರೂ ಪರವಾಗಿಲ್ಲ, 11 ಗಂಟೆ ನಿಮ್ಮ ಬೈಬಲ್ ಓದುವ ಸಮಯ ಆಗಿರಲಿ. ಆದರೆ ಪ್ರತಿದಿನ ಬೈಬಲ್ ಓದುವಂಥದ್ದು ಮಾತ್ರ ನಾವು ರೂಢಿ ಮಾಡ್ಕೋಬೇಕು. ಹಾಗಾದರೆ ಈ ಬೈಬಲ್ ನಿಮ್ಮ ಕೈಯಲ್ಲಿದೆ. ಈಗ ಏನು ಮಾಡಬೇಕು, ಇದನ್ನು ಓದುವ ಮೊದಲು ನಾವೇನು ಮಾಡಬೇಕಂದ್ರೆ ಒಂದು ಏಕಾಂತವಾದ ಸ್ಥಳವನ್ನು ಕಂಡುಕೊಂಡು ಆ ಏಕಾಂತ ಸ್ಥಳದಲ್ಲಿ ಹೋಗಿ ಬೈಬಲ್ ತೆರೆಯುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ ನನ್ನೊಟ್ಟಿಗೆ ಮಾತನಾಡ್ರಿ ಅಪ್ಪ. ಸೊ ಪ್ರತಿದಿನ ನಾವೇನು ಮಾಡಬೇಕಂದ್ರೆ ಈ ಮೆಥಡನ್ನು ಪ್ರಾರ್ಥನೆ ಮಾಡಬೇಕು. ಸೊ ಈಗ ಒಂದು ಪ್ರಶ್ನೆ ಬರ್ತದೆ, ಹಾಗಾದರೆ ಎಲ್ಲಿಂದ ಓದಬೇಕು ಪಾಸ್ಟ್ರ ಇದನ್ನು? ಇಷ್ಟು ಪುಸ್ತಕಗಳಿದೆ, ಇದರಲ್ಲಿ ಒಂದು ಪುಸ್ತಕ ಅಲ್ಲ ಅಂದರೆ ಏನೇನೋ ಇದೆ ಅಂದರೆ ಎಲ್ಲಿಂದ ಓದಬೇಕು ಅಂತ ನೀವು ನೋಡಿದ್ರೆ, ಇಲ್ಲಿ ನಾವು ನೋಡುವಾಗ ಈ ಬೈಬಲನ್ನು, ಇಂಗ್ಲೀಷ್ ಬೈಬಲ್ ಇದೆ ನನ್ನ ಕೈಯಲ್ಲಿ. ಇಲ್ಲಿ ನಾವು ನೋಡುವಾಗ ಈ ಕಡೆ ದೊಡ್ಡ ಪಾರ್ಟ್ ಏನಿದೆಯೋ ಇದು ದೊಡ್ಡದಾಗಿರುವಂಥದ್ದು, ಇದು ಹಳೆ ಒಡಂಬಡಿಕೆ, ಓಲ್ಡ್ ಟೆಸ್ಟಿಮೆಂಟ್ ಅಂತ ಹೇಳ್ತಾರೆ. ಅದೇ ಇಲ್ಲಿ ಸಣ್ಣದಾಗಿದೆಯಲ್ಲ ಇಷ್ಟು ಮಾತ್ರ, ಇದು ಹೊಸ ಒಡಂಬಡಿಕೆ ಅಂತ ಹೇಳ್ತಾರೆ. 2 ಭಾಗ ಇದೆ. ಸೊ ಈ 2 ಭಾಗದಲ್ಲಿ ಈ ದೊಡ್ಡದನ್ನು ಪ್ರಾರಂಭಿಸಬೇಕಾ ಸಣ್ಣದನ್ನು ಪ್ರಾರಂಭಿಸಬೇಕಾ ಅಂತ ನೀವು ಪ್ರಶ್ನೆ ಇರ್ಬೋದು. ಇಲ್ಲಿಂದ ಕೆಲವರು ಬೈಬಲ್ ಇದ್ದ ತಕ್ಷಣ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ, ಆದರೆ ಇಲ್ಲಿಂದ ಪ್ರಾರಂಭ ಮಾಡೋಷ್ಟರೊಳಗಾಗಿ ಹೊಸಬರಿಗೆ ಕಷ್ಟ ಆಗಿಬಿಡ್ತದೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಈ ಸಣ್ಣ ಭಾಗ ಏನಿದೆಯಲ್ಲ ಹೊಸ ಒಡಂಬಡಿಕೆ, ಈ ಸಣ್ಣ ಹೊಸ ಒಡಂಬಡಿಕೆಯ ಭಾಗವನ್ನು ನೀವು ಆಯ್ಕೆ ಮಾಡಿಕೊಳ್ಳ್ರಿ. ಈ ಸಣ್ಣ ಭಾಗವನ್ನು ಆಯ್ಕೆ ಮಾಡಿಕೊಂಡು ಸುವಾರ್ತೆಗಳಿದ್ದಾವೆ, 4 ಸುವಾರ್ತೆಗಳಿದ್ದಾವೆ. ಆಮೇಲೆ ಅಪೊಸ್ತಲ ಕೃತ್ಯಗಳಿದ್ದಾವೆ. ಅಪೊಸ್ತಲ ಕೃತ್ಯಗಳು ಯೇಸುವಿನ ಶಿಷ್ಯರ ಕಾರ್ಯಗಳೇನಿದೆಯೋ ಅದಿದೆ. ಆಮೇಲೆ ರೋಮಾಪುರದವ್ರಿಗಿದೆ. ಮೊದಲು ನಿಮಗೆ ಸಾಧ್ಯವಾದರೆ ಹೊಸ ಒಡಂಬಡಿಕೆಯ ಪುಸ್ತಕಗಳನ್ನು ನೀವು ಓದಿ ಮುಗಿಸಿ. ಯಾಕೆಂದರೆ ಹಳೆ ಒಡಂಬಡಿಕೆಯ ಅನೇಕ ಕಾರ್ಯಗಳು ಇಲ್ಲಿ ನೆರವೇರಿದ್ದಾವೆ. ಇದಿಲ್ಲದೆ ಇದಿಲ್ಲ ನನಗೆ ಗೊತ್ತು, ಆದರೆ ಇಲ್ಲಿ ಓದುವಾಗಲೇ ಇಲ್ಲಿ ಕೂಡ ಬರ್ತದೆ ವಿಷಯಗಳು. ಅದನ್ನು ನೀವೇನು ಮಾಡಬೇಕಂದ್ರೆ ಇನ್ನೂ ಹೆಚ್ಚಾಗಿ ಇದನ್ನು ಓದಿ ಮುಗಿಸಿ ಆನಂತರ ಬೇಕಾದರೆ ನೀವು ಈ ಕಡೆಯಿಂದ ಬರ್ಬೋದು. ಇಲ್ಲ ಅಂದರೆ ಈ ಹೊಸ ಒಡಂಬಡಿಕೆ ಮುಗಿಸಿದ ನಂತರ ನೀವು ಒಂದು ವೇಳೆ 1 ವರ್ಷದಲ್ಲಿ ಬೈಬಲ್ ಓದಿ ಮುಗಿಸ್ಬೇಕಂದ್ರೆ ಒಂದು ದಿನಕ್ಕೆ 5-6 ಪೇಜ್ ಓದಬೇಕು. ಅದು ಮಾಡ್ಬೋದು, ಮಾಡೋರಿದ್ದಾರೆ 5-6 ಪೇಜು. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಕಂಟಿನ್ಯೂ ಆಗಿ ಒಂದು ಪ್ಯಾಸೇಜ್ ಬೈ ಪ್ಯಾಸೇಜ್, ಒಂದು ಭಾಗ ಓದಿ ಮುಗಿಸ್ರಿ. ಓದುವ ಭಾಗವನ್ನು ಒಂದು 3 ಸಾರಿ ಓದ್ರಿ. 1 ಸಾರಿ ಓದ್ರಿ ಅರ್ಥ ಆಗಿಲ್ಲ, 2 ಸಾರಿ ಓದ್ರಿ ಅರ್ಥ ಆಗಿಲ್ಲ, 3 ಸಾರಿ ಓದ್ರಿ, ಆವತ್ತು ಮುಗಿಸ್ರಿ. ಆಮೇಲೆ ಇದು ಧ್ಯಾನ ಮಾಡೋದಿಲ್ಲ, ಇಲ್ಲಿ ಇರ್ತದೆಲ್ಲ ಮಾಡ್ತದೆ. ನಾನು 1 ವರ್ಷದಲ್ಲಿ ಮುಗಿಸ್ಬೇಕಪ್ಪ. ಅದಕ್ಕಿಂತ ಮುಖ್ಯವಾಗಿ ಬರೀ ಮುಗಿಸೋದು ಮುಖ್ಯ ಅಲ್ಲ, ನನ್ನ ಪ್ರಕಾರವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ಬೈಬಲ್ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಪ್ರತಿದಿನ ನೀವು ಧ್ಯಾನ ಮಾಡುವುದಾದರೆ ಖಂಡಿತ ನಿಮಗೆ ಸಹಾಯ ಆಗ್ತದೆ. ಈಗ ಬೈಬಲ್ ಓದ್ತಾ ಇರ್ತೀರ, ಒಂದು ಭಾಗ ಓದ್ರಿ, ಇನ್ನೂ ನಿಮಗೆ ಹೆಚ್ಚು ಟೈಮ್ ಇದೆ, ನನಗೆ ಹೆಚ್ಚು ಸಮಯ ಇದೆ, ನಾನೇನು ಮಾಡೋದು ಈ ಬೈಬಲನ್ನು ಇನ್ನೂ ಆಳವಾಗಿ ಧ್ಯಾನ ಮಾಡಬೇಕಂದ್ರೆ ನೀವು ಬರೀ ಓದುವುದು ಮಾತ್ರ ಅಲ್ಲ, ಇದನ್ನೇನು ಮಾಡ್ಬೋದು ಅಂದರೆ ಒಂದು ಬೈಬಲ್ ಕಮೆಂಟ್ರಿಯನ್ನು ತೆಗೆದುಕೊಂಡು, ಬೈಬಲ್ ಕಮೆಂಟ್ರಿ ಅಂತ ಸಿಗ್ತದೆ. ಹೆಚ್ಚು ಧ್ಯಾನ ಮಾಡಬೇಕಾದ್ರೆ
ನಿಮ್ಗೆ ಇನ್ನೂ ಹೆಚ್ಚು ನಾನು ತಿಳ್ಕೊಳ್ಬೇಕು ಆಳವಾಗಿ ಅಂತಿದ್ದರೆ ನೀವು ಹೆಚ್ಚು ಏನು ಮಾಡಬೇಕು ಅಂದರೆ ಒಂದು ಬೈಬಲ್ ಕಮೆಂಟ್ರಿನ ತೆಗೆದುಕೊಂಡು ಮೊದಲು ಬೈಬಲ್ ಓದಬೇಕು, ಕಮೆಂಟ್ರಿ ಅಲ್ಲ. ಕಮೆಂಟ್ರಿ ಅನ್ನೋದು ನಮಗೆ ಹೇಗಂದರೆ ಬೈಬಲ್ ಗೈಡ್ ಥರ. ಇಂದ ನಮ್ಮ ಮಕ್ಕಳು SSLCಗೆ ಎಲ್ಲ ಉಪಯೋಗಿಸ್ತಾರಲ್ವ ಗೈಡು, ಇಲ್ಲಾಂದರೆ ಕ್ವಶನ್ ಬ್ಯಾಂಕು, ಏನು ಕ್ವಶನ್ ಆ್ಯಂಡ್ ಆನ್ಸರ್ ಇರೋದಿರ್ತಲ್ಲ ಆ ರೀತಿ ಉಳ್ಳದದು ಗೈಡು. ಮೊದಲು ನಾವು ಬೈಬಲನ್ನು ಓದಬೇಕು. ನಮ್ಮ ಬೈಬಲ್ ಮೂಲ ಪ್ರತಿಯನ್ನು ನಾವು ಓದಬೇಕು. ಮೂಲ ಪ್ರತಿಯನ್ನು ಓದಿಬಿಟ್ಟು ಅದನ್ನು ನಾವು ಸ್ವಲ್ಪ ಧ್ಯಾನ ಮಾಡಿ ಇನ್ನೂ ಹೆಚ್ಚಾದ ಅಧ್ಯಯನಕ್ಕಾಗಿ ನಾವು ಬೈಬಲ್ ಕಮೆಂಟ್ರಿಯನ್ನು ನಾವೇನು ಮಾಡಬೇಕು, ತಗೊಳ್ಬೇಕು. ಅರ್ಥ ಆಯ್ತಲ್ಲ ಈಗ? ಓಕೆ. ಸೊ ಮೊದಲು ಇಷ್ಟು ನಮ್ಮ ವೈಯಕ್ತಿಕವಾದಂಥ ವಿಚಾರ. ಬೈಬಲ್ ಕಮೆಂಟ್ರಿಯೂ ನೀವು ತೊಗೊಳ್ಬೇಕಾಗಿಲ್ಲ, ಅಲ್ಲಿವರೆಗೂ ಓದಿದ್ರೆ ಸಾಕು. ಆದರೆ ಇದಕ್ಕಿಂತ ಹೆಚ್ಚಾದದ್ದು ನೀವು ಓದಬೇಕು, ತಿಳ್ಕೊಳ್ಬೇಕು ಅಂತಿದ್ದರೆ ನೀವೇನು ಮಾಡಬೇಕಂದ್ರೆ ಬೈಬಲ್ ಕಮೆಂಟ್ರಿಯನ್ನು ನೀವು ಪರ್ಚೇಸ್ ಮಾಡ್ಬೋದು. ಒಂದು ಬೈಬಲ್ ತಗೊಳ್ಳೋಕ್ಕೆ ತುಂಬ ಹಣ ಏನು ಖರ್ಚಾಗೋದಿಲ್ಲ. ಆದರೆ ಪ್ರತಿಯೊಬ್ಬರದು ಒಂದು ಪರ್ಸ್ನಲ್ ವೈಯಕ್ತಿಕವಾದಂಥ ಬೈಬಲ್ ಇರೋದು ಬಹಳ ಬಹಳ ಮುಖ್ಯ. ನಿಮ್ಮ ಹತ್ರ ಎಲ್ಲ ಇದೆ ಅಂತ ನಾನು ನೆನೆಸ್ತೇನೆ. ಒಂದು ವೇಳೆ ನಿಮ್ಮ ಬಳಿಯಲ್ಲಿ ಇಲ್ಲದೆ ಹೋದರೆ ದಯಮಾಡಿ ನನಗೆ ತಿಳಿಸಿರಿ. ಕೆಲವ್ರದ್ದು ಪೆಂಡಿಂಗ್ ಇದೆ 4 ಜನರದ್ದು, ನಾನು ಅದನ್ನು ಜೊತೆಗೆ ಸೇರಿಸಿ ನಿಮಗೂ ಸಹ ಬೈಬಲನ್ನು ಕಳಿಸ್ತೇನೆ. ಸುಮ್ಮನೆ ಕೇಳಬೇಡ್ರಿ. ಆದರೆ ನಮಗೆ ಬೈಬಲ್ ಕಳಿಸಲಿಕ್ಕೆ ಕೆಲವರು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ಆ ಬೈಬಲ್ಸನ್ನ ಹತ್ರ ಕೊಂಡು ತಂದಿದ್ದೇನೆ, ಕೆಲವರು ಅದು ಕೊಟ್ಟಿದ್ದಾರೆ. ನಾನು ಅದನ್ನು ನಿಮಗೆ ಕೊಡಲಿಕ್ಕೆ ಸಿದ್ಧ ಇದ್ದೇನೆ. ನಿಮ್ಮದಂಥ ಒಂದು ಬೈಬಲ್, ಸಣ್ಣ ಬೈಬಲ್ ಇಟ್ಟುಕೊಂಡು ನೀವು ಧ್ಯಾನ ಮಾಡಬಹುದಾಗಿದೆ. ಓಕೆನಾ? ಸೊ ಅದೊಂದು ವಿಷಯ. ಸೊ ಇನ್ನೂ ನೀವು ಒಂದು ವೇಳೆ ಬೈಬಲನ್ನು ಇನ್ನೂ ಹೆಚ್ಚಾಗಿ ಧ್ಯಾನ ಮಾಡಬೇಕು ಅಂತ ಇದ್ದರೆ ಏನು ಮಾಡಬೇಕಂದ್ರೆ ಒಂದು ಫೆಲೋಶಿಪ್ ಮಾಡ್ಕೊಬೇಕು, ಒಂದು ಗ್ರೂಪು, ಬೈಬಲ್ ಸ್ಟಡಿ ಮಾಡುವಂಥ ಗ್ರೂಪು, ಒಂದು ಚರ್ಚಲ್ಲಿ ಒಂದು ಗ್ರೂಪು. ನೀವೊಂದು ಭಾಗವನ್ನು ತೆಗೆದುಕೊಂಡು ನೀವು ವೈಯಕ್ತಿಕ ರೀಡಿಂಗ್ ಬೇರೆ ಇದು ಏನು ಮಾಡಬೇಕಿದ್ರೆ ಅದೇ ಭಾಗವನ್ನು ಇನ್ನೂ ಹೆಚ್ಚಾಗಿ ನೀವು ಓದಬೇಕು, ಧ್ಯಾನ ಮಾಡಬೇಕು ಅಂತಿದ್ರೆ ಏನು ಮಾಡಬೇಕಂದ್ರೆ ಬೇರೊಬ್ಬರೊಟ್ಟಿಗೆ ಕೂತ್ಕೊಂಡು ಇದನ್ನು ಧ್ಯಾನ ಮಾಡಬೇಕಾಗ್ತದೆ. ಹೌದು, ನಿಮಗೆ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಆ ಫ್ರೆಂಡ್ಸ್ ಹೊತ್ತಿಗೆ ಸೇರಿ ನೀವೇನು ಮಾಡಬೇಕಂದ್ರೆ ಅದನ್ನು ಡಿಸ್ಕಸ್ ಮಾಡಿ, ಇದೇನು ಅಂತೇಳಿ ಭಾಗವಾಗಿ ಸಮಯ ಒಂದು ಪುಸ್ತಕವಾಗಿ ನೀವು ಮುಂದಕ್ಕೆ ಹೋಗುವುದು ಬಹಳ ಬಹಳ ಉತ್ತಮವಾಗಿದೆ. ಯಾಕೆಂದರೆ ದೇವ್ರ ವಾಕ್ಯ ಹೇಳ್ತದೆ ನಮಗೆ ಫ್ರೆಂಡ್ಸ್ ಇರಬೇಕು. ದೇವ್ರ ವಾಕ್ಯ ಹೇಳುವಂಥದ್ದನ್ನು ನಾವು ಕೇಳಬೇಕು. ಯಾಕಂದರೆ ದೇವ್ರ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ 18ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಓದುವಾಗ ಈ ರೀತಿಯಾಗಿ ಹೇಳ್ತದೆ ನೋಡ್ರಿ. ಜ್ಞಾನೋಕ್ತಿಗಳು ಬಹುಮಂದಿ ಗೆಳೆಯರನ್ನು ಸೇರಿಸಿಕೊಂಡವನಿಗೆ ನಾಶನ, ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಸಹೋದರನಿಗಿಂತಲೂ ಹತ್ತಿರ ಒಂದು ವೇಳೆ ಹೊಂದಿಕೊಳ್ಳುವ ಮಿತ್ರನುಂಟು. ಅದೇ ಯಾರು? ಬೈಬಲ್ ಧ್ಯಾನಿಸುವ ಸ್ನೇಹಿತ. ದಾನಿಯೇಲನಿಗೆ ಶದ್ರಕ್, ಮೇಷಕ್, ಅಬೇದ್ನೆಗೋರೆಂಬ ಸ್ನೇಹಿತರಿದ್ದರು. ಅವರಿಗಾಗಿ ಏನಾದರೂ ಮಾಡಲಿಕ್ಕೆ ದಾನಿಯೇಲನು ಪ್ರಯಾಸ ಪಡ್ತಾ ಇದ್ನು. ದಾನಿಯೇಲನು ಬೆಳೆದಿದ್ದಲ್ಲದೆ ತನ್ನ ಸ್ನೇಹಿತರನ್ನು ಬೆಳೆಯುವಂತೆ ಮಾಡಿದ. ಪೌಲ ಭಕ್ತನು ತಾನು ದೇವರ ವಾಕ್ಯದಲ್ಲಿ ಬೆಳೆದು ತಾನು ತಿಮೋತಿಯನನ್ನು, ತೀತನನ್ನು ದೇವ ಮಕ್ಕಳಾಗಿ ತನ್ನ ಆತ್ಮೀಕ ಮಕ್ಕಳನ್ನಾಗಿ ಅವರು ಸ್ವೀಕರಿಸಿ ಬೆಳೆಸಿದರು. ಬೈಬಲ್ ಪಂಡಿತರು, ಬೈಬಲನ್ನು ಓದುವಂಥವರು, ತಿಳಿದವರು, ಧ್ಯಾನ ಮಾಡುವಂಥವರು. ಈಗ ನಾನು ಅನೇಕ ವಿಡಿಯೋಗಳನ್ನು ಪ್ರಯಾಸಪಟ್ಟು ಮಾಡ್ತೇನೆ. ಅದು ನಾವು ಓದಿ ನಾನು ತಿಳ್ಕೊಂಡು, ನಾನೇನು ಸ್ವಂತ ಜ್ಞಾನದಿಂದ ಹೇಳಕ್ಕೆ ಹೋಗಲ್ಲ. ನಾನು ಅಧ್ಯಯನ ಮಾಡಬೇಕು, ಹೆಚ್ಚಾಗಿ ಅದರ ಬಗ್ಗೆ ಅಲ್ಲಿ ಇಲ್ಲಿ ನೋಡಬೇಕು, ತಿಳ್ಕೋಬೇಕು. ಏನೇ ಇರಲಿ ನನ್ನ ಉದ್ದೇಶ ಕನ್ನಡದಲ್ಲಿ ಏನಾದರೂ ಒಂದು ವಿಷಯ ಇದ್ದರೆ ಅದು ಕನ್ನಡದಲ್ಲಿ ಇರಬೇಕು, ನಮ್ಮವ್ರಿಗೆ ಸಿಗಬೇಕು ಎಂಬ ಹಂಬಲ ನನ್ನದಾಗಿದೆ ಜನರೇ. ಅದರಿಂದ ನಾನು ನಿಮಗೆ ಹೇಳ್ತೇನೆ, ಸಿಂಪಲ್ಲಾಗಿ ನೀವು ಇವತ್ತು ಆಲೋಚನೆ ಮಾಡಿಕೊಳ್ಳಿ. ಮತ್ತು ಏನಂದರೆ ಬೈಬಲ್ ವಾಕ್ಯ ನಮಗೆ 2 ತಿಮೋತಿಯನ ಗ್ರಂಥ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ನಿಮಗೆ ನಿಮ್ಮ ಮಕ್ಕಳನ್ನು ಹೇಗೆ ಬೆಳೆಸಬೇಕು ನಿಮಗೆ ತಿಳಿಬೇಕಾ? ನಿಮ್ಮ ಕುಟುಂಬವನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ನಿಮಗೆ ತಿಳಿಬೇಕಾ? ನೀವು ಯಾವುದನ್ನು ತೀರ್ಮಾನ ಮಾಡಬೇಕು ನಿಮಗೆ ತಿಳಿಯಬೇಕಾ? ನಿಮ್ಮ ಜೀವಿತ ಹೇಗೆ ಸಾಗಿಸಬೇಕು ನಿಮಗೆ ತಿಳಿಯಬೇಕಾ? ಪ್ರತಿಯೊಂದಕ್ಕೂ ಉತ್ತರ ಈ ಬೈಬಲಲ್ಲಿದೆ. ನಿಜದೇ ಮಕ್ಕಳೇ, ನಾವು ಕೆಲವರು ಏನು ಮಾಡ್ತೀವಿ ಅಂದರೆ ನಾವು ಗಿಳಿ ಶಾಸ್ತ್ರದಂತೆ ಅಲ್ಲಿ ಇಲ್ಲಿ ನೋಡೋದಲ್ಲ. ಓಕೆ, ಇವತ್ತು ಇಲ್ಲಿ ಓದಿದೆ, ನಾಳೆ ಇಲ್ಲಿ ಓದಿದೆ, ನಾಳದ್ದು ಅಲ್ಲಿ ಓದಿದೆ, ಹಂಗಲ್ಲ. ಗಿಳಿ ಶಾಸ್ತ್ರ ಅಲ್ಲಲ್ಲಿ ತೆಗೆದು ಓದುವುದು ಬೇಡ. ನಮಗೆ ಇಷ್ಟವಾದ ವಿಡಿಯೋನ ನನ್ನ ಚಾನಲಲ್ಲಿ ನಾನು ತೀರ್ಮಾನ ಮಾಡಿದ್ದೇನೆ. ನಾನು ಒಂದು ಕಡೆಯಿಂದ ನಿಮಗೆ ಒಂದೊಂದು ವಾಕ್ಯದ ವಿಷಯದಲ್ಲಿಯೂ ಬೈಬಲಲ್ಲಿ ನಾನು ನೋಡ್ತೀನಿ. ನಿಮಗೆ ಗಿಳಿಶಾಸ್ತ್ರ ಯಾವಾಗೂ ನಾನು ಎನ್ಕರೇಜ್ ಮಾಡಲ್ಲ. ಇವತ್ತು ಇಲ್ಲಿ ಓದಿ, ನಾಳೆ ಅಲ್ಲಿ ಓದಿ. ಅಂದರೆ ಕೆಲವು ವಾಕ್ಯಗಳನ್ನು ನಾನು ಮೊದಲು ಹೇಳ್ತಾ ಇದ್ದೆ, ಆ ವಾಕ್ಯಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಯಾಕಂದರೆ ಸುಂದರವಾದ ವಾಕ್ಯಗಳು ಅಂತ ಹೇಳಿ ಸಂದೇಶಗಳನ್ನು ನಾವು ಅಲ್ಲಲ್ಲಿ ಕೊಡ್ತೇವೆ.
ಆದರೆ ನಿಮ್ಗೆ ಗೊತ್ತು, ನಾನು ಕೀರ್ತನೆಗಳನ್ನು ಧ್ಯಾನ ಮಾಡುವಾಗ, ಬೇರೆ ವಿಷಯಗಳನ್ನು ಧ್ಯಾನ ಮಾಡುವಾಗ ಒಂದು ಕಡೆಯಿಂದ ನಾವು ಹೋಗ್ತಾ ಇರ್ತೀವಿ. ದೇವರು ಮಾತಾಡ್ತಾರೆ. ನೀವು ಅಷ್ಟೇ ಪ್ರತಿದಿನ ಏನು ಮಾಡ್ತೀರಂದರೆ, ಈ ವಿಡಿಯೋಗಳನ್ನು ನೀವು ನೋಡಿಬಿಟ್ಟು ಪ್ರತಿದಿನ ಬೆಳಗಿನ ಸಂದೇಶ 6:30ಗೆ ಬರುವ ಸಂದೇಶ ನೀವು ನೋಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಪ್ರಯೋಜನಕರವಾಗಿವೆ. ಈ ವಿಡಿಯೋಗಳು ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ನೆನೆಸ್ತೇನೆ. ಪ್ರಿಯರೇ, ಈಗ ಅರ್ಥ ಆಯ್ತಲ್ಲ, ನಿಮಗಂತ ಒಂದು ಬೈಬಲ್ ಇರಲಿ. ಮೊದಲನೇದು, ಬೈಬಲ್ ಕೈ ಸಿಕ್ತಂದರೆ ಅದಕ್ಕಂತ ಒಂದು ಸಮಯ ನಿಗದಿಪಡಿಸ್ಕೊಳ್ರಿ. ಬೆಳಗ್ಗೆನೇ ಓದ್ಬಿಡಬೇಕು ಅಂತ ನೀವು ತೀರ್ಮಾನ ಮಾಡ್ಕೋಬೇಡಿ. ನಿಮಗೆ ಬೇಕಾಗಿರುವುದು ಓದಿ ಮುಗಿಸೋದಲ್ಲ, ನಿಮಗೆ ಬೇಕಾಗಿರುವುದು ಓದಿ ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವುದು. ಹಾಗಾದರೆ ಯಾವ ಸಮಯ ನೀವು ಮಾಡ್ತೀರೋ ಆ ಸಮಯ ನೀವು ಮಾಡಿರಿ. ನನಗೊಂದು ಆಸೆ ಇದೆ, ನಾನು ಬೈಬಲನ್ನು ಧ್ಯಾನ ಮಾಡುವಾಗ ಬಟ್ ಹೇಳೋಕ್ಕಾಗಲ್ಲ. ಈಗ ರಾತ್ರಿ ಮೆಸೇಜಿಗೆ ನಾನು ಪ್ರಿಪೇರ್ ಮಾಡುವಾಗ ನಿಮಗೆ ತೋರಿಸ್ಬಿಟ್ಟು ಅದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಒಂದು ವಿಡಿಯೋ ನಿಮಗೆ ಮಾಡ್ಬೋದು. ನಾನು ಹೇಗೆ ಪ್ರಿಪೇರ್ ಮಾಡ್ಕೋತೀನಿ ಅಂತ ಹೇಳಿ ನಿಮಗೊಂದು ವಿಡಿಯೋ ಮಾಡ್ಬೋದು. ಆ ವಿಡಿಯೋನ ನಿಮಗೆ ಮಾಡ್ತೇನೆ. ಒಂದು ವೇಳೆ ಇನ್ನೂ ನನಗೇನು ಅನಿಸ್ತಂದರೆ, ಕೆಲವು ಸಾರಿ ನಾನು ಪ್ರಾರ್ಥನೆ ಕೂತ್ಕೊತೀನಿ, ನನ್ನ ವೈಯಕ್ತಿಕ ಫ್ಯಾಮಿಲಿ ಪ್ರೇಯರು ಅದು ಇದು. ಕೆಲವು ಅದಷ್ಟು ನೀಟಾಗಿ ಬರಲ್ಲ, ನಾವು ಅಷ್ಟು ನೀಟಾಗಿ ನಾವು ಮಾಡೋಕ್ಕಾಗಲ್ಲ. ಅದನ್ನು ಬೇಕಾದರೆ ನಿಮಗೆ ತೋರಿಸ್ಬೋದು. ಸೊ ನಾನು ಹೇಳುವುದೇನೆಂದರೆ, ನಾವು ಬೈಬಲನ್ನು ಒಂದು ಇಟ್ಕೊಂಡು ನಮ್ಮ ಸಮಯವನ್ನು ನಾವು ನೋಡ್ಕೋಬೇಕು. ಅರ್ಜೆಂಟಾಗಿ ಹೋಗಿದ್ದು ಮುಗಿಸ್ಬಿಟ್ಟು ಓಕೆ ಟೈಮ್ ಆಯಿತು ಅಂತ ಓದ್ಬಿಟ್ಟು ಹೋಗೋದಾರ ಹಾಗೆ ಮಾಡಬಾರ್ದು. ನಿಧಾನವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಸಮಯ ಕೊಟ್ಟು ಒಂದು ಪ್ಯಾಸೇಜ್ ಓದಿ ಪ್ರಾರ್ಥಿಸುವುದಕ್ಕೆ. ಒಂದು ನಾನು ಹೇಳಿದ್ನಲ್ಲ, ಹೊಸ ಒಡಂಬಡಿಕೆಯೇ ಫಸ್ಟು ಪ್ರಾರಂಭ ಮಾಡಿರಿ. ಮತ್ತಾಯದಿಂದನೇ ಪ್ರಾರ್ಥನೆ ಮಾಡಿರಿ, ಮತ್ತಾಯದಿಂದನೇ ಪ್ರಾರಂಭ ಮಾಡಿರಿ. ಈ ಹೊಸ ಒಡಂಬಡಿಕೆ ಮುಗಿಸಿದ ಮೇಲೆ, ಈ ಹೊಸ ಒಡಂಬಡಿಕೆಯ ಸಣ್ಣ ಭಾಗ ಮುಗಿಸಿದ ಮೇಲೆ ಆಮೇಲೆ ಹಳೆ ಒಡಂಬಡಿಕೆ ಹೋಗಲಿಕ್ಕೆ ನೀವು ಪ್ರಯತ್ನ ಪಡ್ರಿ. ನಾನು ದೇವರ ವಾಕ್ಯ ಪ್ರತಿದಿನ ಓದ್ತೇನೆ ಅಂತ ತೀರ್ಮಾನ ಮಾಡಿರಿ. ಅದು ಸ್ವಲ್ಪ ಭಾಗವಾದರೂ ಒಂದು ದಿವಸ ಕೂಡ ನಾನು ಮಿಸ್ ಮಾಡಲ್ಲ ಅನ್ನೋದನ್ನು ನೀವು ಮಾಡಿರಿ. ಇನ್ನೂ ಹೆಚ್ಚಾದ ಧ್ಯಾನ ಮಾಡಬೇಕಾ, ನೀವು ಕಮೆಂಟ್ರಿ ಉಪಯೋಗಿಸ್ರಿ. ಇನ್ನೂ ಹೆಚ್ಚು ಧ್ಯಾನ ಮಾಡಬೇಕಾ, ನಿಮ್ಮ ಫೆಲೋಶಿಪ್ ಮಾಡಿಕೊಂಡು ಅವರೊಟ್ಟಿಗೆ ನಿಮ್ಮ ಸಮಯವನ್ನು ಕಳೆಯಿರಿ. ಸೊ ಆ ರೀತಿಯಾಗಿ ನೀವು ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದಕ್ಕೇನೇ ಕ್ವಶನ್ಸ್ ಡೌಟ್ಸ್ ಇದ್ದರೂ ನೀವು ದಯಮಾಡಿ ನಾನು ಕಮೆಂಟ್ ಇದರಲ್ಲಿ ಮಾಡಿರಿ. ನೆಕ್ಸ್ಟ್ ಪಾರ್ಟ್ ನಾನು ಹೇಗೆ ಮಾಡಬೇಕು ಅಂತ ಹೇಳ್ತೇನೆ. ಮತ್ತು ಇದರಲ್ಲಿ ಯಾವ ರೀತಿಯಾಗಿ ಕೆಲವು ನಮ್ಮ ದೇವರೊಟ್ಟಿಗೆ ಮಾತನಾಡಿದ್ದು, ದೇವರ ವಾಗ್ದಾನ ಏನಿದೆಯೋ ಆ ವಾಗ್ದಾನಕ್ಕೆ ಒಂದು ಕಲರನ್ನು ಉಪಯೋಗಿಸ್ರಿ. ದೇವರು ಏನಾದರೂ ನಮ್ಮ ಪಾಪಗಳ ಕುರಿತಾಗಿದೆ ಕೆಟ್ಟದ್ದು ಅಂತ ತೋರಿಸ್ರೆ ಅದಕ್ಕೊಂದು ಕಲರ್ ಹಾಕ್ರಿ. ದೂತರುಗಳಾಗಲಿ, ದೇವ್ರ ಬಗ್ಗೆ ಆಗಲಿ, ದೇವರ ಹೆಸರುಗಳಿದ್ದರೆ ಅದಕ್ಕೊಂದು ಕಲರ್ ಹಾಕ್ರಿ. ಒಂದು ವೇಳೆ ದುಷ್ಟನು, ದುರ್ಮಾರ್ಗನು, ಸೈತಾನನ ಹೆಸರುಗಳಿದ್ದರೆ ಅದಕ್ಕೊಂದು ಹಾಕ್ರಿ. ದೇವರು ನಿಮ್ಮೊಟ್ಟಿಗೆ ಮಾತಾಡಿದ್ದಾನೆ, ನಿಮ್ಮೊಟ್ಟಿಗೆ ಮಾತಾಡ್ತಾರೆ ಅನ್ನೋದಕ್ಕೆ ಒಂದು ಕಲರ್ ಹಾಕ್ರಿ. ಮತ್ತು ದೇವರು ನಮಗೆ ಏನಾದರೂ ಒಂದು ವೇಳೆ ದೇವರ ಮಾತುಗಳಿದ್ದರೆ ಅದಕ್ಕೊಂದು ಕಲರ್ ಹಾಕ್ರಿ. ನೀವು ಯಾವುದೇ ಕಲರ್ ಚೂಸ್ ಮಾಡ್ಕೋಬೋದು. ಕಲರ್ ಅಂದರೆ ಕಲರ್ ಏನಲ್ಲ, ಅದಕ್ಕೊಂದು ಮಾರ್ಕರ್ ಅಂತ ಬರ್ತದೆ. ಬರೀ ಜಸ್ಟ್ ಸ್ವಲ್ಪ ಲೈಟಾಗಿರುವಂಥದ್ದು. ಯಾಕೆಂದರೆ ನಾವು ಬೈಬಲ್ ತೆಗೆದ ತಕ್ಷಣ ಆ ಒಂದು ಪ್ರತ್ಯೇಕವಾಗಿ ದೇವರು ನಮ್ಮೊಟ್ಟಿಗೆ ಮಾತಾಡಿದ್ದಾರೆ ಅನ್ನೋ ಒರೆಸಿದ್ರೆ ಅಲ್ಲಿ ಕಲರ್ ಆಗಿರ್ತದೆ. ಇದರಲ್ಲಿ ಏನು ನಾನು ಮಾಡಿಲ್ಲ, ಅದರಿಂದ ನಾನೇನು ತೋರಿಸ್ತಾ ಇಲ್ಲ. ಇದು ಇಂಗ್ಲೀಷ್ ಬೈಬಲ್ ಅಲ್ವಾ, ನಾನು ಆ ಥರ ಏನು ಮಾಡಿಲ್ಲ. ಆದರೆ ಇದು ಒಂದು ವೇಳೆ ಈ ಬೈಬಲ್ ಕೆಲವು ಸಾರಿ ಏನಾಗ್ಬಿಡ್ತದಂದರೆ, ಬೈಬಲ್ ಅನೇಕರಿಗೆ ಏನು ಹೇಳೋದು, ಅನೇಕರಿಗೆ ಗ್ರಾಸರಿ ಲಿಸ್ಟು, ಇದರ ಇಂಪಾರ್ಟೆಂಟ್ ಲಿಸ್ಟ್ಗಳು, ಪೇಪರ್ಗಳು ಇಟ್ಕೊಳ್ಳೋಕ್ಕೆಲ್ಲ ಮಾಡ್ತಾರೆ. ಸೊ ಆ ಥರದ್ದೇನು ಇಟ್ಕೊಬೇಡಿ. ದೇವರೇನಾದರೂ ಮಾತಾಡಿದರೆ ಅದನ್ನು ಬರೆದು ಒಂದು ಸಣ್ಣದಾಗಿ ಇಟ್ಕೊಳ್ಬೋದು ಹೊರತು, ನೀವು ತರಕಾರಿ ತೊಗೊಂಬರೋ ಸ್ಲಿಪ್ಪು, ಯಾರಿಗೇನು ಕೊಟ್ಟಿದ್ದೀರಾ ದುಡ್ಡು ಅದರ ಸ್ಲಿಪ್ಪು, ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಬೈಬಲ್ ಯೂಸ್ ಮಾಡಬೇಡ್ರಿ ದಯಮಾಡಿ. ಅನೇಕರು ಹಾಗೆ ಮಾಡ್ತಾರೆ. ಬೈಬಲ್ ಅಂದರೆ ವ್ಯಾಲ್ಯೂ ಯಾರೂ ನೋಡಲ್ಲ ಬೈಬಲು ಅಂತೇಳಿ. ಇದರ ಬಗ್ಗೆ ಒಂದು ಜೋಕು ಕೂಡ ಇದೆ. ಒಂದು ಸಾರಿ ಒಂದು ಪಾಸ್ಟ್ರು ಮನೆಗೆ ಬಂದ್ರಂತೆ. ಮನೆಗೆ ಬಂದರೆ ಅವರಿಗೆ ತಿನ್ನಲಿಕ್ಕೆ ಏನೋ ಒಂದು ಐಸ್ ಕ್ರೀಮು ಏನೋ ಆ ಥರ ಕೊಟ್ರಂತೆ. ಅವರೆಲ್ಲ ಯೂಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಒರೆಸ್ಬಿಟ್ಟು ಅವರೇನು ಮಾಡಿದ್ದಾರೆ, ಆ ಮನೆಯಲ್ಲಿ ಇಸ್ಕೊಂಡಿದ್ದಂಥ ಬೈಬಲಲ್ಲಿ ಆ ಸ್ಪೂನ್ ಇಟ್ಬಿಟ್ಟು ಬೈಬಲ್ ಹಂಗೆ ಕೊಟ್ರಂತೆ. ಆ ವ್ಯಕ್ತಿ, ಆ ಸ್ತ್ರೀ ಆ ಪಾಸ್ಟ್ರ್ ಬಗ್ಗೆ, ನಮ್ಮ ಮನೆಗೆ ಬಂದರು ಪಾಸ್ಟ್ರು ಸ್ಪೂನ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೋಡ್ರಿ, ಸ್ಪೂನ್ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮ ಮನೆಯಿಂದ, ಎಂಥ ಪಾಸ್ಟ್ರಪ್ಪ ಇವರು ಅಂತೇಳಿ ತುಂಬ ದಿನ ಅವರು ಇದು ಮಾಡಿದ್ರಂತೆ. ಆಯಮ್ಮಗೆ ಒಂದು ದಿವಸ ಪಾಸ್ಟರ್ನ ಕೇಳೇ ಬಿಡಬೇಕು, ಎಲ್ಲರ ಮುಂದೆ ಕೇಳಿದ್ರೆ ಅವಮಾನ ಆಗಿಬಿಡ್ತದೆ ಅಂತೇಳಿ ಆಕೆ ಏನು ಮಾಡಿದ್ರು, ಒಂದು ಮನೆಗೆ ಇನ್ನೊಂದು ಸಾರಿ ಮನೆಗೆ ಪಾಸ್ಟರ್ನ ಕರೆದ್ರಂತೆ. ಪಾಸ್ಟರ್ನ ಕರೆದಾಗ ಆ ಪಾಸ್ಟರ್ನ ಕರೆದುಬಿಟ್ಟು, ಪಾಸ್ಟ್ರೇ ನೀವು ಇಂಥ ಕೆಲಸ ಮಾಡಬಾರ್ದಾಗಿತ್ತು, ಆವತ್ತು ನಮ್ಮ ಮನೆಯಲ್ಲಿ ನಿಮಗೆ ಸ್ಪೂನ್ ಕೊಟ್ಟೆ, ಆ ಸ್ಪೂನ್ ನೀವು ಕೊಡದಿರೋ ಎತ್ಕೊಂಡು ಹೋಗ್ಬಿಟ್ರೆ ನನಗೆ ತುಂಬ ಬೇಸರ ಆಯಿತು ಅಂತ ಕೇಳಿದಂತೆ. ಹೌದಮ್ಮ, ಸರಿ,
ನಿಮ್ಮ ಬೈಬಲ್ ಸ್ವಲ್ಪ ಕೊಡ್ರಿ ಅಮ್ಮ ಅಂತ ಕೇಳಿದ್ರಂತೆ. ಆವಾಗ ಬೈಬಲ್ ಕೊಡೋ ಟೈಮಲ್ಲಿ ಕೇಳಿದ್ರಂತೆ ಆಕೆಯನ್ನು, ನೀವು ಕ್ಷಮಿಸೋ ಗುಣ, ದೇವ್ರನ್ನ ಪ್ರೀತಿಸೋ ಗುಣ, ದೇವ್ರ ವಾಕ್ಯ ಓದೋದು ಎಲ್ಲ ಇದೆಯಾ ಎಲ್ಲ ಮಾಡ್ತೀವಿ ಪಾಸ್ಟ್ರೆ, ನಾವು ಒಂದು ತಪ್ಪಲ್ಲ, ನೀವು ಹೇಳ್ದಂಗೆ ಮಾಡ್ತೀವಿ ಅಂತ. ಹೌದಮ್ಮ, ನಿಮ್ಮ ಬೈಬಲ್ ಕೊಡಿಯಮ್ಮ ಅಂತ ಕೇಳಿದ್ರಂತೆ. ಬೈಬಲ್ ಕೊಟ್ರಂತೆ. ಬೈಬಲ್ ಕೊಡುವಾಗ ಅದರ ಮೇಲೆಲ್ಲ ಧೂಳು, ದೂರು ಒರೆಸ್ಬಿಟ್ಟು ಚೆನ್ನಾಗಿ ಎಲ್ಲ ಒರೆಸ್ಬಿಟ್ಟು ತಗೊಳ್ಳಿ ಪಾಸ್ಟ್ರೆ ಅಂತ ಕೊಟ್ರಂತೆ. ಅವರು ಜಿಪ್ಪು ತೆಗೆದು ತೆಗೆದ ತಕ್ಷಣ ಅಲ್ಲಿ ಏನಿತ್ತು ಗೊತ್ತಾ, ಸ್ಪೂನ್ ಇತ್ತು. ಆಕೆಗೆ ಒಂಥರ ನಾಚಿಕೆ ಆಗೋಯಿತು. ಏನಿದು, ನನ್ನ ಬೈಬಲ್ಲೇ ಸ್ಪೂನ್ ಇತ್ತಾ? ಸುಮಾರು 1 ವರ್ಷ ಆಯಿತು ಪಾಸ್ಟ್ರು ಬಂದೋಗಿ, 1 ವರ್ಷದಿಂದ ನಾನೇನು ಮಾಡಿಲ್ಲ, ನಾನು ಬೈಬಲ್ ತೆಗೆದಿಲ್ಲ, ನಾನು 1 ವರ್ಷದಿಂದ ಬೈಬಲ್ ತೆಗೆದಿಲ್ಲ. ಆಗ ಪಾಸ್ಟ್ರು ಹೇಳಿದಂತೆ, ನಿಮ್ಮ ಬೈಬಲ್ ನೀವು ತೆಗೆದಿದ್ದರೆ ನಿಮ್ಮ ಸ್ಪೂನ್ ಸಿಗ್ತಾಯಿತ್ತು. 1 ವರ್ಷದಿಂದ ನನ್ನ ಮೇಲೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಿದ್ದೀರಲ್ವ. ಪಾಸ್ಟ್ರು ಅದು ಕೊಟ್ಟಿಲ್ಲ, ಪಾಸ್ಟ್ರು ಸ್ಪೂನ್ ಎತ್ಕೊಂಡೋದ್ರು, ರಾತ್ರಿಯಾಗಲೂ ನೀವು ಅದನ್ನೇ ಯೋಚನೆ ಮಾಡ್ತಾಯಿದ್ರಲ್ವ. ಒಂದು ದಿವಸ ಆದರೂ ನೀವು, ಒಂದು ವೇಳೆ ನಾನು ಹೋದ ಮೇಲೆ 1 ದಿವಸ ಆದರೂ ಬೈಬಲ್ ತೆಗೆದಿದ್ದರೆ ನಿಮ್ಮ ಸ್ಪೂನ್ ಅದರಲ್ಲಿ ಸಿಕ್ಬಿಡ್ತಾ ಇತ್ತು ಅಂತ ಹೇಳಿದಂತೆ. ಸಣ್ಣದೇನಾದರೂ ಇಟ್ಟರೆ ಒಂದು ವೇಳೆ ಗೊತ್ತಾಗದೇ ಇರ್ಬೋದು, ಒಂದು ಸ್ಪೂನ್ ಇಟ್ಟರೆ ಅದನ್ನು ಹಿಂಗೆ ತೆಗೆದ ತಕ್ಷಣ ಬೈಬಲ್ ಓಪನ್ ಆಗ್ತದಲ್ವ. ಆದರೂ ಆಕೆ ಬೈಬಲ್ ತೆಗೆದಿಲ್ಲಂತೆ. ಕೆಲವು ಸಾರಿ ಕ್ರೈಸ್ತರು ನಾವು ಆ ರೀತಿಯಾಗಿರ್ತೇವೆ. ನಮ್ಮ ಬೈಬಲ್ಗಳಿರ್ತದೆ, ನಮ್ಮ ಬೈಬಲಲ್ಲಿ ನಾವು ತೆಗೆದು ನೋಡಲ್ಲ, ಬೈಬಲ್ ಓದೋದಿಲ್ಲ, ಅದರಲ್ಲಿರೋದು ಅರ್ಥ ಮಾಡಿಕೊಳ್ಳಲ್ಲ. ಆ ರೀತಿಯಾಗಿ ನಾವು ಇರೋದು ಬೇಡ. ಆದ್ದರಿಂದ ದೇವ ಮಕ್ಕಳೇ, ನೀವು ನಾನು ಒಂದು ತೀರ್ಮಾನ ಮಾಡೋಣ, ದೇವರೇ ನನಗೆ ಬೈಬಲ್ ಓದಲಿಕ್ಕೆ ನನಗೆ ಸಹಾಯ ಮಾಡಪ್ಪ. ಸೊ ಆ ರೀತಿಯಾಗಿ ನೀವು ಬೈಬಲ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೊಂದು ವಾಕ್ಯ ಕಂಠಪಾಠ ಮಾಡಿರಿ, ಒಂದೊಂದು ವಾಕ್ಯವನ್ನು ಮನಸ್ಸಲ್ಲಿ ಇಟ್ಕೊಳ್ರಿ, ವಾಕ್ಯ ಹೇಳಿದಂಗೆ ನೀವು ನಡೀರಿ, ದೇವರು ಖಂಡಿತ ಸಹಾಯ ಮಾಡ್ತಾರೆ. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಶಲೋಮ್.